drinking and smoking is injurious to health. ಇವಳೆ ಚಿತ್ರದ ನಾಯಕಿ ಕಾವ್ಯ ತುಂಬ ದೈವಭಕ್ತೆ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ್ಳು. ನಂತರ ಇವಳ ಮಾವ ಸ್ವಂತ ಮಗಳಂತೆ ಸಾಕಿ ಬಿಡಿಸಿದ್ದಾರೆ. ಯಾಕಮ್ಮ ಇವತ್ತಿಷ್ಟು ತಡವಾಗಿ ಬಂದೆ? ಊರಿಗೆ ಹೋಗಿದೆ ಗುರೂಜಿ. ಎಷ್ಟೇ ತಡವಾದ್ರೂ ನೀನು ಮಾತ್ರ ಈ ದೇವರಿಗೆ ಪೂಜೆ ಮಾಡೋದು ತಪ್ಸಲ್ಲಮ್ಮ. ಏನೋ ಗುರೂಜಿ, ದೇವರು ನಮಗೆ ಮನೇಲಿ ಕಷ್ಟ ಕೊಡ್ದಲೇನೆ ನನ್ನ ಎಜುಕೇಶನಲ್ಲೂ ಕಷ್ಟ ಕೊಡದೆ, ಮತ್ತೆ ಮಾವ ಅಕ್ಕಿಲ್ಗೆ ಕಷ್ಟ ಕೊಡದೆ ಇದ್ರೆ ಸಾಕು ಗುರೂಜಿ. ನೋಡಮ್ಮ, ನಾನು ಹೇಳ್ದಾಗೆ 9 ದಿನ ತಪ್ಪದೆ ಈ ತಾಯಿಗೆ ಉಪವಾಸ ಬಂದು ಈ ತಾಯಿಗೆ ಪೂಜೆ ಮಾಡಿಸಮ್ಮ. ನಿನ್ನ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ನಿನಗೆ ದೇವರು ಒಳ್ಳೇದು ಮಾಡ್ತಾಳೆ. ನಿನಗೆ ಜಯ ಸಿಗಲಿ, ಒಳ್ಳೇದಾಗಲಿ. ಹೋಗ್ಬಾಮ್ಮ, ಈ ದೇವರು ನಿನಗೆ ಒಳ್ಳೇದು ಮಾಡಲಿ. ಏಯ್, ಯಾರು ಮಚ್ಚ ಹುಡುಗಿ ಸೂಪರಾಗಿ ಬರ್ತಾವಳೆ? ಹ್ಞೂ ಮಚ್ಚ, ಸೂಪರಾಗಿ ಅವಳೆ ಕಣೋ. ಬಾ ಮಚ್ಚ, ಹಿಂದೆ ಹೋಗಿ ಮಾತಾಡ್ಸೋಣ. ಬೇಡ ಮಚ್ಚ, ಹಳ್ಳಿ ಹುಡುಗಿ ಬೇರೆ. ಲೋ, ನಾನಿದ್ದೀನಲ್ಲೋ, ನೀನು ಯಾಕೆ ಹೋದ್ರಕೊಂಡ್ಯಾ? ಬಾರೋಲೆ, ಮಾತಾಡ್ಸೋಣಲ್ಲೇ, ಬಾರೋ. ಹಲೋ ಬೇಬೇ. ಆ ಮಚ್ಚ, ಹೋಗೋಣ. ಏಯ್ 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 ಮಚ್ಚ, ಓಡ್ತೋಳ್, ಬೇಗ ಓಡೋ 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 ಓಡೋ. ನಿಂತ್ಕಳೆ. ಹೇ, ಯಾರೋ ನೀವು? ನಮ್ಮ ಜೊತೆ ಬಾ, ನಾವ್ ಯಾರಂತ ತೋರಿಸ್ತೀವಿ.
ನಮ್ಮ ಚಿತ್ರದ ಮೊದಲನೇ ನಾಯಕ ಶಿವು, ರೈತನ ಮಗ ಹಾಗೂ ತಂದೆ ತಾಯಿಗೆ ತಕ್ಕ ಮಗ, ಸ್ವಚ್ಛ ಮನಸ್ಸಿನ ಸ್ನೇಹಜೀವಿ, ಇಡೀ ಮನೆಯ ವಾರಸ್ದಾರ. ಕಾಪಾಡಿ ಕಾಪಾಡಿ. ಯಾರು ನೀನು? ಹೆಣ್ಮಕ್ಳನ್ನ ದೇವ್ರು ಅಂತ ಪೂಸ ನಾಡ್ಕೊಳ ನಮ್ದು. ಅವ್ಳ ಕಷ್ಟದಲ್ಲಿದ್ದ ಕಾಪಾಡಕ್ ಯಾರಾದ್ರೆ ಏನು? ಅವನ್ ಮತ್ತೇನ್ ಕೇಳ್ತೀಯ? ಎತ್ತಾಕೊಂಬ ಹೋಗ್ ಮಚ್ಚ. ಓ ಹೌದಾ, ಏನ್ ಕಿತ್ಕೊಂತ ಕಿತ್ಕೊಳ್ಳಲೇ. ಏಯ್ ಅಯ್ಯೋ ಚುಡಾಯಿಸ್ತೀಯಾ? ಮತ್ತೆ ಕಡೆ ಕಾಣಿಸ್ಕೊಳ್ರಿ, ಐತೆ ನಿಮ್ಗೆ. ಬನ್ನಿ ಹೋಗೋಣ. ಏನ್ ಶಿವು ದೇವಸ್ಥಾನಕ್ಕೆ ಹೋಗಿ ಬಂದ? ಹ್ಞೂ ದೊಡ್ಡಮ್ಮ, ಹೋಗಿ ಬಂದೆ. ಬರ್ಲಾ? ಆಯ್ತಪ್ಪ. ಅಯ್ಯೋ, ದೇವಸ್ಥಾನಕ್ಕೆ ಹೋಗ್ಲಿಲ್ವಲ್ಲ, ಮನೆಗೆ ಹೀಗೆ ಹೋದ್ರೆ ಅಷ್ಟೇ. ಏನ್ ಮಾಡೋದು ಇವಾಗ? ಆ ಹುಡುಗಿ ಸವಾಸದಿಂದ ದೇವಸ್ಥಾನಕ್ಕೆ ಹೋಗೋದೇ ಮರ್ತ್ಬಿಟ್ಟೆ. ಯಾರಾದ್ರು ಇದಾರಾ? ಯಾರು ಇಲ್ಲ. ಇಲ್ಲೇ ಕಲ್ಲೈತಲ್ಲ, ಇಲ್ಲೇ ಹೊಡೆದ್ರೆ ಆಯ್ತಲ್ಲ. ಜೈ ಆಂಜನೇಯ. ಏನೋ ಆಗ್ತಿದೆ ಅಲ್ಲ. ನನಗಿದುವರೆಗೂ ಯಾವ ಹುಡುಗಿನೂ ಇಷ್ಟ ಆಗಿರ್ಲಿಲ್ಲ. ಹುಡುಗಿಯರು ನೋಡಿದ್ರೇ ಅಂಜುತ್ತಿದ್ದೆ. ಆದ್ರೆ ಈ ಹುಡುಗಿ ನೋಡ್ದಾಗಿಂದ ಮನ್ಸಲ್ಲಿ ಏನೋ ಆಗ್ತಿದೆ ಅಲ್ಲ. ಲವ್ವೇ ನನ್ನ. ಅಪ್ಪ ದೇವ್ರೆ, ಈ ಹುಡುಗಿರ್ ಸ್ಮೆಲಲ್ಲಿ ಏನಿಕ್ಕಿದೆಯಪ್ಪ. ನಾಳೆ ಏನಾದರೂ ಮಾಡಿ ಅವಳಿಗೆ ಮಾತಾಡಿಸ್ಲೇಬೇಕಲ್ಲ. ಓ ಹೆಂಗೋ ಸರಿಯಾದ ಟೈಮ್ ಬಂದಿದ್ದೀನಿ. ವೇದ, ನಿನ್ನೆ ನನಗೆ ಹೆಲ್ಪ್ ಮಾಡ್ದವನಿಗೆ ಥ್ಯಾಂಕ್ಸ್ ಹೇಳಬೇಕಿತ್ತು ಕಣೆ. ಬೇಡ ಕಾವ್ಯ, ನನ್ನ ಮಾತು ಕೇಳು. ಎಲ್ಲ ಹುಡುಗರು ಒಂದೇ ರೀತಿ ಇರೋದಿಲ್ಲ, ಸುಮ್ಮನೆ ಇರು. ಇಲ್ಲ ಕಣೆ, ಅವನೇನಾದರೂ ಆ ಥರ ಇದ್ದಿದ್ರೆ ಅವನೇ ಬಂದು ಮಾತಾಡ್ಸ್ತಿದ್ದ ತಾನೆ. ಬೇಡ ಸುಮ್ಮನಿರು ಕಾವ್ಯ, ಬೇಕಾದ್ರೆ ಅವರೇ ಬಂದು ಮಾತಾಡ್ಸ್ದಾಗ ಮಾತಾಡು, ಸರಿನಾ? ಚಿತ್ರದ ರೇಡಿಯೋ ನಾಯಕ ರೋಹಿತ್ ಹುಟ್ಟಿ ಬೆಳೆದಿದ್ದ ನಗರದಲ್ಲಿ. ತಂದೆ ಮರಣದ ನಂತರ ತನ್ನ ಕುರುಡು ತಾಯಿಯ ಜೊತೆ ಹಳ್ಳಿಗೆ ಹಿಂದಿರುಗುತ್ತಾನೆ. ಆದರೆ ನಗರದ ಸ್ವಭಾವ ಹಾಗೆಯೇ ಇದೆ. ಅಮ್ಮ ಕೂತ್ಕೊಂಡಿರಿ, ಇಲ್ಲೇ ಒಂದೆರಡು ನಿಮಿಷ ಬರ್ತೀನಿ. ಇಳೀರಿ.
ಇಲ್ಲೇ ಕುತ್ಕೊಂಡಿರಿ, ಎಲ್ಗೂ ಹೋಗ್ಬೇಡಿ. ಇಲ್ಲೇ ಒಂದೆರಡು ನಿಮಿಷ ಯಾರ್ತನೋ ಭೇಟಿ ಆಗಬೇಕಿತ್ತು, ಹೋಗಿ ಬರ್ತೀನಿ, ಕೂತೀರಿ. ಸರಿ ಆಯ್ತಪ್ಪ. ಬರ್ತೀನಿ ಇರಿ ಅಮ್ಮ, ಒಂದೆರಡು ನಿಮಿಷ. ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ? ಅಮ್ಮ, ಯಾಕಮ್ಮ, ಏನಾಯ್ತು? ನನ್ನನ್ನು ಮೂರ ಹತ್ರ ಬಿಡ್ತೀಯಾ ಮಗಳೇ? ನನ್ನ ಮಗ ಟೆಸ್ಟ್ ಮಾಡ್ಸೋಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ಇಲ್ಲೇ ಕೂತಿರೋ ಅಂತ ಹೋದವನು ಇಷ್ಟೊತ್ತಾದರೂ ಬರಲಿಲ್ಲ. ಅದಕ್ಕೆ ನಾನೇ ವಾಪಸ್ ಊರಿಗೆ ಹೋಗ್ತಿದ್ದೆ, ಮನೆ ಹತ್ರ ಬಿಡ್ತೀಯಾ ಮಗಳೇ? ಸರಿ ಬನ್ನಿ. ಅಮ್ಮ, ಏನಾಯ್ತಮ್ಮ? ಯಾಕಮ್ಮ, ಏನಾಯ್ತು? ರೀ, ಎಲ್ರಿ ಹೋಗಿದ್ರಿ ಇಂಥ ಅಮ್ಮನ ಬಿಟ್ಬಿಟ್ಟು? ಗೊತ್ತು, ಯಾರಾದ್ರೂ ಹುಡುಗಿರಿಗೆ ಲೈನ್ ಹೊಡಿಯೋಕೆ ಹೋಗಿರ್ತೀರಾ. ಸಾರಿ ಆ್ಯಂಡ್ ಥ್ಯಾಂಕ್ ಯು ರೀ, ನಮ್ಮಮ್ಮ ಅವ್ರಿಗೆ ಹೆಲ್ಪ್ ಮಾಡಿದ್ದಕ್ಕೆ. ಯಾರು ಗುರು ಇವಳು? ಮಠ ಮಧ್ಯಾಹ್ನ ಬಂದು ಆ ಪಾರ್ಟಿ ಸ್ಮೈಲ್ ಕೊಟ್ಟೋದ್ಲಲ್ಲ ಇವಳು. ಹೆಂಗಾದ್ರೂ ಮಾಡಿ ಇವಳನ್ನ ಹಾಕೊಳ್ಬೇಕಲ್ಲ. ಯಾರು ಇವಳು? ಯಾವ ಊರಂತನೂ ತಿಳ್ಕೊಂಡಿಲ್ಲ ನಾನು. ಏನಾದರೂ ಮಾಡಿ ಅವಳು ಕಾಂಟ್ಯಾಕ್ಟ್ ನಂಬರ್ ತಗೋಬೇಕು. ಏನು ಮಾಡಲ್ಲ? ನಾಳೆ ಆಗೋದಾಗ್ಲಿ ಸಾಬಿ ಅಂಗಡಿ ಹತ್ತ ಅವಳಿಗೆ ಹಾಕೊಳ್ಳೇಬೇಕು. ಅವಳಿಗೆ ಅದು ಹೆಂಗೆ ಹೋಗ್ತಾಳ ನೋಡೋದ. ಹೊಟ್ಟೆ ತುಂಬಿದೆ, ಒಂದು ಪಟಾಕಿ ಅನ್ಸದ. ಚಿಲ್ಲರೆ ಇದೆಯೋ ಇಲ್ಲೋ? ಆಂಟಿ, ಒಂದು ಕಿಂಗ್ ಕೊಡಿ ಆಂಟಿ. ಒಂದು ಸಾಕು. ಯಾರಾದ್ರೂ ಹಾಳಾಗೋಗ್ಲಿ, ನಾವು ನೆಟ್ಗಿಟ್ರೆ ಸಾಕು. ಆಹಾ, ಸೂಪರ್ ಸುಂದ್ರಿ ಹೋಗ್ತವಳೆ. ದೇವ್ರೇ ಬಂದು ವರ ಕೊಟ್ಟಂಗಾಯ್ತು. ಒಬ್ಬನೇ ಹೋದ್ರೆ ಸರಿ ಇರಲ್ಲ. ಕೆಲಸ ಮಾಡೋಣ, ತಂಬಿಗೆ ಕರ್ಕೊಂಡು ಹೋಗೋದ. ಹಲೋ. ಲೇ ತಂಬಿ, ಎಲ್ಲೋ ಇದೆಯಾ? ಮನೇಲಿ ತೊಂಗಿನ ಕರಡ. ಮಾಮು ಟೀ ಅಂಗಡಿ ಬೇಗ ಬಾರಲ್ಲಿ. ಏನು 7 ಸಿಕ್ರಮವ ಪಡಾಡೈ. ಟೈಮ್ ನೋಡು, ಹತ್ತಾಗ್ಬಿಟ್ಟಿದೆ ಲೇ. ಏನ ಯಾವ್ದಾದ್ರು ಪೊಂಡ್ ಸಿಕ್ಬಿಟ್ಲಾ? 7 ಸಿಕ್ರಮ ಕರಿತಾ ಇದೆಯಾ? ಹ್ಞೂ ಮಚ್ಚ, ಹುಡುಗಿ ಸಿಕ್ಕಿದ್ದಾಳೆ, ಬೇಗ ಬಾ. ಓ ಅಪ್ಪಡಿಯಾ, ಸರಿ. ಏಯ್ ವರಂಬೋದೆ ಲುಂಗಿ ದೋಸ್ನ ಕರ್ಕೊಂಬರ್ತೀನಿ, ಸರಿಯಾ? ಲೋ, ಒಬ್ಬನೇ ಬಾರಲ್ಲೋ. ನಾವೇನು ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀವಿ, ನಾನು ಡೌನ್ ನೋಡೋಕಲ್ಲಿ. ಥೂ, ಏನೋ ನಿನ್ನ ಸಮಸ್ಯೆಯಲ್ಲಿ. ಓ, ಯಾರನ್ನೋ ಒಬ್ರು ಕರ್ಕೊಂಬಪ್ಪ ನೀನು. ಡೇಯ್, ಎಲ್ಲಿ ನಿನ್ ಪೊಣ್ಣ? ಹೋಗ್ಬಿಟ್ಲು ಕಣೋ, ಲೇಟ್ ಆಯ್ತು. ಮಚ್ಚ, ಲೇಟ್ ಆಗೋದಂತ ಪ್ಯಾಂಟೇ ಪೊಡ್ಲಾಡ, ಹಂಗೆ ಬಂದಿದ್ದೀನಿ ಲೇ. ಎಷ್ಟೊತ್ತಾಯ್ತು? ಸರಿ ಬಾ ತಂಬಿ, ಗಾಡಿ ಹೋಗೋಣ. ಹೂ ಹೊಂಡಿಲ್ಯಾ? ನಾ ಬರಲ್ಲ, ಹೊಂಡಿಲ್ಲ ಆದ್ರೆ ಬರ್ತೀನಿ. ಹೇ, ಏನೋ ತಂಬಿ, ನಿನ್ ಗಾಡಿ ಇಲ್ಲ, ಬಾ ಹೋಗೋಣ. ಹ್ಞೂ ಮಗ, ಹೊಂಡಿ ನೆಲ ಇಲ್ಯಾ? ಏನ್ ಡ್ರೀಮ್ ಬೈಕ್ ಮಚ್ಚ ಇದೆ? ಈ ಡಬ್ಬ ಗಾಡಿ ಎಲ್ಲ ಹೋಗೋಷ್ಟರಲ್ಲಿ ಅವಳು ಕಾಲೇಜ್ ಒಳಗಡೆ ಹೋಗ್ಬಿಡ್ತಾಳೆ. என் ಗಾಡಿ ಇಲ್ವಾ? ಇಲ್ಲ ನಾವಿಬ್ಬರು வீட்டுக்கு போகிறோம். ಆದರೆ என் வண்டி ಬಗ್ಗೆ பேசாது, என் ಡ್ರೀಮ್ ಬೈಕ್ ಬಗ್ಗೆ பேசாது.
ಸರಿ ಬಿಡಪ್ಪ, ನೀನು ಹಸುನೆ ಮುಂದೆ ಹೋಗ್ಲಿ. ನಿನಗೆ ಕದ್ನಲ್ಲ ನನ್ನ ತಪ್ಪು. ವಾ ಯಾರು ಏ ತಂಬಿ ವಾ ವಕಾರ ಏನು ಮಾಡಲಿ? ಏಯ್ ಹಾಂ ಸ್ಟಾರ್ಟ್ ಆಡಿಸಿಟಾ. போலாமா? போறோம். இருடா, இரு. எப்படி என் வண்டி? பாரு எப்படி 50 ஸ்பீடில் போகிறோம்டா. ஐயோ தம்பி ஐயோ மச்சான். ಒಳ್ಳೆ ಸಮಾಸ ಆಯ್ತಪ್ಪ. மச்சா செயின் வந்துடுச்சு. என்னடா டேய் ಹೋಗ್ಬಿಟ್ಲಾ ಲವ್? நான் என்னடா பண்றது? ஐயோ என்ன பண்றது இப்போ? ஐயோ டேய் புடி. ஏய் தம்பி இரு நான் பண்றேன். ஏய் தம்பி நான் பண்றேன். இருப்பா இரு நீ. ஐயோ தம்பி இரு, அர்ஜென்ட் பண்ணாது நீ. ஓ ஆயிடுச்சா? வா உக்கார் வா. ஏய் இரு தம்பி. ஐயோ மச்சான் ஸ்டார்ட் ஆயிடுச்சு. போலாமா? ಬಾ ಬೇಗ. ನೀನು ಡಬ್ಬಾ ಗಾಡಿ ತಗೊಂಬಂದು ನನ್ನ ಪ್ಲಾನ್ ಎಲ್ಲ ಮಿಸ್ ಆಯ್ತಲ್ಲ. ಗುರು ಗಾಡಿ ಸ್ಪೀಡ್ ಆಯ್ತು ಗುರು. ಇವತ್ತು ಯಾವ ವಾರ? ಸೋಮವಾರ. ಅದಕ್ಕೆ ಏನು ಗಾಡಿ ಸಿಕ್ರಮ ಪೋಲ. ಬೇರೆ ದಿವಸ ಆಗಿದ್ರೆ ಬುಲೆಟ್ ತರ ಹೋಗಿರೋದು. ನಿನ್ ಬುಲೆಟ್ ನಾನು ನೋಡಿಲ್ವಾ? ಏಯ್ ನೋಡಪ್ಪಾತ ಯಾರಿಗೋ ತೋರ್ಸ ಇಲ್ಲ. 2 ನಿಮಿಷ ಲೇಟಾಗಿ ಬಂದಿದ್ದಕ್ಕೆ ಏನು ಪನಿಷ್ಮೆಂಟ್ ಕೊಟ್ಟರು ನೋಡು, ತಗೋ. ಅವಳೇನ ಮಗ ನಿನ್ನ ಹುಡುಗಿ? ಜರುಗು ಅವದು ಬಾರೋ. ಸ್ಟಾರ್ಟ್ ಆಯ್ತು 50 ಅಯ್ಯೋ ಮಚ್ಚ ಮತ್ತೆ ಏನಾಯ್ತು? ಹೋಗ್ಬಿಡ್ತಾಳಲ್ಲ. ಟೆನ್ಷನ್ ಬೇಡ ಅವರು, ಫಂಕ್ಷನ್ ಮಾಡೋಣ. ಅವಳೆ ಯಾರಡ ಇದು? ಏಯ್ ಅವಳಲ್ಲ, ಆ ಹುಡುಗಿ ಪಕ್ಕ ಆರೆಂಜ್ ಡ್ರೆಸ್ ಹಾಕಿದ್ದಾಳಲ್ಲ ಅವಳು. ಮುಂದೆ ನಿಮ್ಮ ನಡೆ. ಅವಳನ್ನ ಪ್ರೀತಿ ಮಾಡೋ ಕಡೆ. சரி குரு, சீக்கிரமா ப்ரப்போஸ் பண்ணு. ಆಯ್ತು. சீக்கிரமா கல்யாணம் பண்ணிக்கோ. ಸರಿ. சீக்கிரமா ಮಕ್ಕಳು பண்ணிக்கೋ. ಸರಿ. ಜನರೇಟರ್ ಸರಿ ಇಲ್ಲ. ಜನರೇಟರ್ ಅಲ್ಲ, ಜನರೇಷನ್. ಎಂತದ? ಮಗ ನನಗೆ ಭಯ ಆಗುತ್ತೋ? ಮಗ ಭಯ ಪಡ್ಬೇಡ ಮಗ, ಮಾಡಕ್ಕೆ ಲವ್ ಮಾಡಕ್ಕೆ. ಸರಿ ನಡಿಯಪ್ಪ. ಇವನು ಅಖಿಲ್, ಕಾವ್ಯಳ ಮಾವನ ಮಗ. ಚಿಕ್ಕ ವಯಸ್ಸಿನಿಂದ ಅಣ್ಣ ತಂಗಿಯಂತೆ ಬೆಳೆದಿದ್ದಾರೆ.
ಇವರೊಬ್ಬರನ್ನು ಬಿಟ್ಟು ಒಬ್ಬರು ಇರೋದಿಲ್ಲ, ಹಾಗೆ ಬದುಕ್ತಿದ್ದಾರೆ. ಅಲ್ಲೋಡ್ ಮಗ ಕಾವ್ಯ. ಇವನೇ ಈ ಚಿತ್ರದ ಖಳನಾಯಕ ಪ್ರತಾಪ್. ಇವನ ಕೆಟ್ಟ ವರ್ತನೆಯಿಂದ ಜನ ಇವನನ್ನು ಊರಿಂದ ಆಚರಿಸಿದ್ದಾರೆ. ಇವನಿಗೆ ಇಷ್ಟವಾದದ್ದು ಯಾವುದೂ ಸುಲಭವಾಗಿ ಬಿಡೋನಲ್ಲ. ಇವನಿಗೆ ಇವನ ಅಣ್ಣನೇ ಬಲ. ನಡೆಯೋ ಮಗ, ಐತೆ ಅವನಿಗೆ ನಡೆಯೋ. ಅಲ್ಲೋಡ್ ಮಗ ಶಿವ ಬರ್ತಿದ್ದಾನೆ. ಹಾ, ಶಿವನ? ಹೇ ಮಗ ಶಿವು, ಬರೋ ಇಲ್ಲಿ. ಏನು ಮಗ ಇಬ್ರು ಇಲ್ಲಿ ಕೂತ್ಕೊಂಡಿದ್ದೀರಾ? ಏನು ಮಗ, ನಾನು ನಿಮಗೆ ತುಂಬ ಕೇಳ್ತಿದ್ನಲ್ಲೋ, ಅದೆಲ್ಲೋ ಕುಡಿತಿದ್ದೆ ಅಂತೆ, ಸಿಗರೇಟ್ ಸೇತಿದೆ ಅಂತೆ, ಅದು ಯಾವಳಿಗೆ ಲವ್ ಮಾಡ್ತಿದ್ದೆ ಅಂತೆ. ನಾನು ನಂಬಲೇ ಇಲ್ಲ ಮಗ. ಮಗ ಹಂಗೇನಿಲ್ಲ ಮಗ. ಏ ಪರವಾಗಿಲ್ಲ, ಹೇಳೋ ಮಗ. ಅದು ನಿಜನೇ ಮಗ. ಏನು ಹೇಳ್ತಿದ್ಯಾ ಶಿವು? ನೀನು ಲವ್ ಮಾಡ್ತಿದ್ಯಾ? ಲೇ ನಿಜ ಹೇಳೋ, ಲೇ ಸುಳ್ಳು ಹೇಳ್ಬೇಡ. ಜೋಕ್ ಮಾಡ್ತಿಲ್ಲ ತಾನೇ? ಹ್ಞೂ ಮಗ, ಅದು ನಿಜಾನೇ. ಯಾರು ಮಗ ಹುಡುಗಿ ನಿನಗಿಷ್ಟ ಆದವಳು? ಅಷ್ಟೊಂದು ಹುಡುಗಿ ನಿನ್ನಿಂದ ಬಿದ್ದಿದ್ರು ನೀನು ಯಾರಿಗೂ ಕ್ಯಾರೆ ಅಂದವನಲ್ಲ. ಪ್ರೀತಿ ಪ್ರೇಮದಲ್ಲಿ ನಂಬಿಕೆನೇ ಇಲ್ಲಿಲ್ವಳು. ಅದು ಹಾಳಾಗೋಗ್ಲಿ. ನಾನು ಲವ್ ಮಾಡ್ತಿದ್ದೀನಿ ಅಂದಿದ್ದಕ್ಕೆ ನನಗೇ ಬೈದವ್ ನೀನು ಲವ್ ಮಾಡ್ತಿದ್ದಲ್ಲೋ. ಹ್ಞೂ ಮಗ, ಲವ್ ಅಂದ್ರೇನೆ ಹಂಗೆ. ಬಿಡು ಮಗ, ನನಗೂ ಗೊತ್ತು ಕಣೋ ನೀನೇನು ಹೇಳ್ತೀನಿ ಅಂತ ಸುಮ್ಮನೆ ಕೇಳಿದೆ. ಮಗ ಬೇಡ, ಬಿಟ್ಬಿಡು. ಲವ್ ಬೇಡ, ಏನು ಬೇಡ. ಈಗ ನೋಡು ನಾನು ಹೇಗೆ ಆರಾಮಾಗಿದ್ದೀನಿ. ನಾನು ಲವ್ ಮಾಡ್ತಿರ್ಬೇಕಾದ್ರೆ ನಿಂಗೆ ಗೊತ್ತು ತಾನೆ ನಾನು ಹೇಗಿದ್ದೆ ಅಂತ. ಅದು ಬೇರೆ ನಿಮ್ಮ ಫ್ಯಾಮಿಲಿಯಲ್ಲಿ ಲವ್ ಎಲ್ಲ ಸೆಟ್ ಆಗಲ್ಲ ಮಗ. ಇನ್ನು 3 ಜನ ಅಕ್ಕ ತಂಗಿದ್ದಾರೆ, ಅವ್ರಿಗೆ ಬೇರೆ ಮದುವೆ ಮಾಡಿಸ್ಬೇಕು. ಅಪ್ಪಗೆ ಬೇರೆ ವಯಸ್ಸಾಯಿತು. ನೀನು ಇವಾಗ ನಿಮ್ಮನೆ ಜವಾಬ್ದಾರಿ ನೀನೇ ನೋಡ್ಕೋಬೇಕು. ಬೇಡ ಮಗ, ಬಿಟ್ಬಿಡು. ಅಕ್ಕ ನಿಂಗೇನೋ ಗೊತ್ತು, ಕಣ್ಣಿಗೆ ಇಷ್ಟ ಆದವ್ರನ್ನಾದ್ರೆ ಬೇಗ ಮರಿಬೋದು. ಅದೇ ಆರ್ಟ್ಗೆ ಇಷ್ಟ ಆದವ್ರನ್ನ ಹೇಗೋ ಮರೆಯೋದು? ಕಣ್ಣು ಒಂದ್ಸರಿ ಬೇಡ ಅನ್ಸಿದ್ರೆ ಮನ್ಸು 100 ಸಲ ಬೇಕು ಅನ್ಸುತ್ತಲ್ಲ. ಪ್ರಪೋಸ್ ಮಾಡ್ದ? ಇಲ್ಲ ಮಗ. ಯಾಕೋ? ಪ್ರಪೋಸ್ ಮಾಡೋದು ತಾನೆ ಮಗ. ಪ್ರೀತಿಯಲ್ಲಿ ಸೋತಾಗ ಆಗೋ ನೋವಿಗಿಂತ ಪ್ರೀತಿಸೋಳು ಮತ್ತೆ ನೋಡಿದಾಗೆ ಜಾಸ್ತಿ ನೋವಾಗುತ್ತೆ ಮಗ. ಶಿವು, ನೀನು ಪ್ರೀತಿ ಸಿಕ್ಕೇ ಸಿಗುತ್ತೋ. ಲವ್ ಮಾಡು, ಯಾಕೆ ಹೆದರ್ತೀಯ? ಊಟ ಮಾಡ್ದೇನೋ? ಊಟನೂ ಇಲ್ಲ, ಏನೂ ಇಲ್ಲ ಮಗ. ಬರೀ ಸಿಗರೇಟೇ ಜೀವನ ಆಗೋಗಿದೆ. ಇದೆಲ್ಲ ನಡೀತಿದೆ. ನಡೀಲಿ. ಸರಿ ಬಾ, ಗಾಡಿ ಆಯ್ತು, ಹೋಟ್ಲಿಗೆ ಊಟ ಮಾಡ್ಕೊಂಬರೋಣ. ಏನು ಊಟನೋ ಏನೋ. ಸರಿ ನಡಿ. ನಾನು ಬರ್ತೀನಿ ಇರೋ. ಸರಿ ಬಾಪ. ಶಿವು, ನಾಳೆ ಹುಡುಗಿನಾದ್ರು ತೋರಿಸು. ಸರಿ ಹೋಗೋಣ ಬಿಡ್ರಮ್ಮ. ನೋಡು, ಅವಳೇ ನನ್ನ ಹುಡುಗಿ. ಚೆನ್ನಾಗಿದೆ ಕಣೋ. ಅದು ಬೇರೆ ನೀ ಸೆಟ್ ಮಾಡಿದ ಹುಡುಗಿ ಚೆನ್ನಾಗಿಲ್ಲದೆ ಇರ್ತಾಳ. ನೋಡು ಮಗ, ಸ್ಮೈಲ್ ಕೊಡ್ತಾವಳೆ. ಮಗ ನಿನ್ಗೇನೋ ಗೊತ್ತು, ಈ ಹುಡುಗಿ ಸ್ಮೈಲ್ ಮಾಡಿನೇ ಹುಡುಗರ ಲೈಫ್ನೇ ಹಾಳು ಮಾಡ್ಬಿಟ್ರು. ಶಿವು, ಹುಡುಗಿ ಕಡೆಯಿಂದ ನಿಮ್ಗೆ ಯಾರಿಗಾದ್ರು ದೊಡ್ಡ ಬಂದ್ರೆ? ರಮೋ, ಅವಳು ನಾನು ಜೀವ ಇಟ್ಟು ಪ್ರೀತಿಸ್ತಿದ್ದೀನಿ. ನಮ್ಮ ಪ್ರೀತಿಗೆ ಯಾರೇ ತಡೆ ಆದ್ರೋ ಅಷ್ಟೇ ಅಲ್ಲ, ಅವಳ ಜೊತೆ ಯಾರೇ ಇದ್ರೋ ಸಾಯಿಸ್ಬಿಡ್ತೀನಿ. ಕಾವ್ಯ, ನಿನಗೆ ಅರೇಂಜ್ ಮ್ಯಾರೇಜ್ ಇಷ್ಟನಾ ಲವ್ ಮ್ಯಾರೇಜ್ ಇಷ್ಟನಾ? ಲವ್ವಾ? ಆ ಹೆಸರು ಕೇಳಿದ್ರೆ ಭಯ ಆಗುತ್ತೆ ಕಣೆ ನನಗೆ. ಅದು ಬೇರೆ, ಈ ವಿಷಯ ನಮ್ಮನೇಲಿ ಗೊತ್ತಾದ್ರೆ ಅಷ್ಟೇ. ವೇದ, ನಿಜ ಹೇಳ್ಬೇಕಂದ್ರೆ ಈ ಲವ್ ಗಿವ್ ಅಂದ್ರೇನೆ ಇಷ್ಟ ಇಲ್ಲ ಕಣೆ. ಕಾವ್ಯ, ಐ ಲವ್ ಯು ಕಾವ್ಯ. ಹುಡುಗರು ಹಾರಿಸೋ ಗಾಳಿಪಟದ ನೂಲಿದ್ದಂಗೆ, ಈ ಹುಡುಗಿರು ಮುಂದೆ ಹೋಗೋ ಪಟ ಇದ್ದಂಗೆ. ನಾವು ದಾರ ಕಟ್ಟಿ ಪಟ ಎಲ್ಲೂ ಹೋಗ್ಬಾರ್ದು ಅಂತ ಹಾರಕ್ ಬಿಡ್ತೀವಿ.
ಕಾವ್ಯ ನಾನು ಬಿಟ್ಟು ಹೋಗ್ಬೇಡ್ವೆ. ಅವರು ನಮ್ಮನ್ನು ನೋಡ್ಕೊಂಡು ಹಾರ್ತಾನೆ ಇರ್ತವೆ. ಶಿವಾಜಿನಗರಲ್ಲಿ ಹಿಡ್ಕೊಂಡು ಅಲ್ಲಾಡಿಸ್ತಿರೋ ನಾವು ಮಾರ್ಕೆಟ್ ಹೋದಾಗ ರಿಸಲ್ಟ್ ಗೊತ್ತಾಗುತ್ತೆ. ಮುಂದೆಗಡೆ ಇರೋ ಪಟ ಕಟ್ಟಾಗೈತೆ, ನೂಲ್ ಮಾತ್ರ ಕೆಳಗೆ ಬಿದ್ದೈತೆ ಅಂತ ಈ ಹುಡುಗರ ಜೀವನ ನೂಲ್ ಸುತ್ತೋದಲ್ಲೇ ಕಳೆದೋಗುತ್ತದೆ. ಆ ಜಾತಿಗೆ ಸೇರ್ಬಿಟ್ಟಲ್ಲಿ ಕಾವ್ಯ. ಕಾವ್ಯ ಕಾವ್ಯ ಐ ಲವ್ ಯು ಕಾವ್ಯ. ಏನ್ರ ಸಮಾಚಾರ? ಏನಿಲ್ಲ ಗುರು, ಲೈಫೇ ಬೋರು. ಬೋರಿಂಗಾ? ಬಾ, ಈಗ ಮಜಾ ತೋರಿಸ್ತೀನಿ. ಬಿಡ್ರೋ ದಾರಿ, ನಮ್ಮನ್ನ ಯಾಕೆ ಅಡ್ಡ ಹಾಕಿದ್ದೀರಾ? ಹೇ ಕುಳ್ಳಿ, ಸೈಲೆಂಟ್ ಆಗಿರು, ಇಲ್ಲ ನಿನ್ನ ಫ್ರೆಂಡ್ನ ಲವ್ ಮಾಡಕ್ಕಂತ ಹೇಳು. ಯಾಕೆ ಗುರಾಯಿಸಿದೆ ಡಾರ್ಲಿಂಗ್? ಯಾಕೆ ಲವ್ ಮಾಡಲ್ವಾ? ನಮ್ಮ ಅಣ್ಣ ನೋಡಕ್ ಚೆನ್ನಾಗಿಲ್ವಾ? ಲವ್ ಮಾಡೆ. ನಿಮ್ಮ ಅತ್ತಿಗೆ ಕಣವಳು, ಮರ್ಯಾದೆ ಕೊಡು ಅಲ್ವಾ ಚಿನ್ನ? ರೀ, ನಿಮಗ್ ಮಾನ ಮರ್ಯಾದೆ ಇಲ್ವಾ? ಊರಿನ ಜನ ನಿಮ್ಗೆ ಆಚೆ ಹಾಕಿದ್ರು ಇನ್ನ ನಿಮ್ ಕಂತ್ರಿ ಆಟ ಬಿಟ್ಟಿಲ್ವಲ್ಲ. ಇಷ್ಟೊತ್ತಿಗೆ ಮರ್ಯಾದೆಯಿಂದ ಇದ್ದಿದ್ದಕ್ಕೆ ನಿಮ್ಮ ಮಾನ ಇರೋದು, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ. ಸುಮ್ಮನಿರೇ. ನೀನ್ ಎಷ್ಟೇ ನಮ್ಮ ಹಿಂದೆ ಬಿದ್ರು, ಎಷ್ಟೇ ಹಿಂಸೆ ಕೊಟ್ರು ಇವಳು ಮಾತ್ರ ನೀನ್ ಲವ್ ಮಾಡಕ್ಕಾಗಲ್ಲ. ಈ ಪ್ರತಾಪ್ಗೆ ಲವ್ ಮಾಡಲ್ವಾ? ಬಿಡೋ ಬಿಡೋ ನಾಯಿ. ಅಣ್ಣ, ಇವಳು ಯಾಕಣ್ಣ ಇಷ್ಟೊಂದು ಟೆನ್ಷನ್ ಕೊಡ್ತಾಳೆ? ಎತ್ಬಿಡ್ಲ ಇವಳನ್ನ? ಕಾವ್ಯ ಐ ಲವ್ ಯು ಅಂತ ಹೇಳು. ಕಾವ್ಯ ಐ ಲವ್ ಯು ಅಂತ ಹೇಳು. ಕಾವ್ಯ ಐ ಲವ್ ಯು. ನಿನಗ ನಿನ್ನನ್ನು ಯಾರೋ ಪ್ರೀತಿಸ್ತಾರೆ? ಪ್ರೀತಿ ಅಂದರೆ ಏನೋ ಗೊತ್ತು ನಿನಗೆ? ರಾಕ್ಷಸ ನೀನು. ನಾನು ಆಲ್ರೆಡಿ ಒಬ್ಬ ಹುಡುಗನ ಲವ್ ಮಾಡ್ತಾ ಇದ್ದೀನಿ, ಅವರನ್ನೇ ಮದುವೆ ಆಗ್ತಿದ್ದೀನಿ. ತಾಕತ್ತಿದ್ರೆ ತಡೆದು ತೋರಿಸು, ಬಿಡೋ ದಾರಿ. ಯಾಕೆ ಕಾವ್ಯ ಬೀರ್ತಿದ್ಯಾ? ಏನಾಯ್ತು? ಅಖಿಲ್, ಇವತ್ತಿಂದ ನನ್ನ ಜೊತೆ ಜಾಸ್ತಿ ಇರಬೇಡ ಕಣೋ. ನನ್ನ ಜೊತೆ ಜಾಸ್ತಿ ಎಲ್ಲೂ ಬರಲು ಬೇಡ. ಯಾಕೆ, ಏನಾಯ್ತು ಕಾವ್ಯ ನಿನಗೆ? ಬರಬೇಡ ಅಂದರೆ ಬರಬೇಡ, ಯಾಕೆ ಏನು ಅಂತ ಕೇಳಬೇಡ, ಸರಿನಾ? ಓಕೆ ಸರಿ, ನೀನು ಅಳ್ಬೇಡ, ಕೂಲ್ ಆಗಿರು. ಹಾಗೆ ಈ ವಿಷಯ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು, ಆಯ್ತಾ? ಹಾಗೆ ನಿನ್ನ ಜೊತೆ ಹೊರಗಡೆ ಎಲ್ಲೂ ಕಾಣಿಸ್ಕೊಂಬಾರ್ದು ತಾನೇ? ಹೌದು, ಅಷ್ಟೇ ಅಲ್ಲ, ನಾಳೆನೇ ನೀನು ಬೆಂಗಳೂರಿಗೆ ಕೆಲ್ಸಕ್ಕೆ ಹೋಗಬೇಕು. ಓಕೆ ಗುಡ್ ನೈಟ್ ಕಾವ್ಯ. ಮಗ, ನೀನು ಯಾಕೋ ಟೆನ್ಷನ್ ತಗೊಂತೀಯಾ? ಅವತ್ತು ನನ್ನ ಮಾತು ಕೇಳಿ ಅವಳಿಗೊಂದು ಗತಿ ಕಾಣಿಸಿದ್ರೆ ನಿನ್ಗಿವತ್ತು ಸ್ಥಿತಿ ಬರ್ತಿರ್ಲಿಲ್ಲ. ಯೋಚನೆ ಮಾಡಿ ಮಗ, ಅವ್ರ ಬಾಯ್ ಫ್ರೆಂಡ್ ಇರೋವರೆಗೂ ಕಾವ್ಯ ನಿನಗೆ ಸಿಗಲ್ಲ. ಅವನ ಕೈಕಾಲು ಮುರಿದು ಮೂಲೆಗೆ ಸೇರಿಸಿದ್ರೆ ಅವ್ನು ಮತ್ತೆ ಕಾವ್ಯ ತಂಟೆಗೆ ಇನ್ಯಾವತ್ತೂ ಬರಲ್ಲ. ಕರೆಕ್ಟು. ಈ ಪ್ರತಾಪ್ ಕೆನ್ನೆ ಮೇಲೆ ನೋಡ್ದ್ಬಿಟ್ರಲ್ಲ, ಅವ್ರ ಬಾಯ್ ಫ್ರೆಂಡ್ ಜೀವಂತಾಗಿರ್ಬಾರ್ದು. ನಾಳೆ ನಮ್ಮ ಅಣ್ಣ ಹತ್ರ ಹೋಗ್ತೀನಿ. ನಿಮ್ಮಣ್ಣ ಒಪ್ಪಲಿಲ್ಲ ಅಂದರೆ ಈ ಪ್ರತಾಪ್ ಮನ್ಸಿಗೆ ಏನೇ ಇಷ್ಟ ಆದರೂ
ಬಿಡೋದು ತುಂಬ ಕಷ್ಟ. ಆದರೆ ಅವಳು ಇಷ್ಟ ಆಗ್ಬಿಟ್ಟವಳೆ. ಯಾರು ಅಡ್ಡ ಬಂದರು ನಾನು ಮಾತ್ರ ಬಿಡಲ್ಲ. ಯಾಕೋ ಪ್ರತಾಪ, ಏನಾಯ್ತು? ಯಾಕ್ರೋ ಏನಾಯ್ತು ನನ್ನ ತಮ್ಮನಿಗೆ? ಅಣ್ಣ ಅದು ನೀನೇ ಹೇಳು. ಯಾರೇನು ಮಾಡಿದ್ರಿ ಹೇಳ್ರೋ ಪ್ರತಾಪ? ಅಣ್ಣ ಒಂದು ಹುಡುಗಿ ನಾನು ಕೆನ್ನೆ ಮೇಲೆ ಹೊಡೆದ್ಬಿಟ್ಟ ಅಣ್ಣ. ಯಾರೋ ಹುಡುಗಿ ಎದ್ದಾಳ ಮೇಲೆ? ಛೀ, ನಾಚಿಕೆ ಆಗಲ್ಲ ನಿಂಗೆ? ಅವಳಿಗೊಂದು ಗತಿ ಕಾಣಿಸೋವರೆಗೂ ಮನೆ ಕಡೆ ಬರಬೇಡ ನೀನು. ನಾನು ಇದೀನಿ, ಹೋಗೋ, ನಾನು ನೋಡ್ಕೊಂತೀನಿ ಏನೇ ಆಗಲಿ. ಅಣ್ಣ ಇದಕ್ಕೆಲ್ಲ ಕಾರಣ ಬಾಯ್ ಫ್ರೆಂಡ್ ಅಣ್ಣ. ಓ ಹುಡುಗಿ ಅಲ್ವಾ? ಹುಡುಗನ? ಅಣ್ಣ ಮೊದ್ಲು ಹೋಗ್ರ ಇಲ್ಲಿಂದ. ಎಲ್ಲ ನಾನು ನೋಡ್ಕೋತೀನಿ ಅಣ್ಣ, ನಡೀರೋ. ಹೋಗ್ಬಿಟ್ಟು ಫೋನ್ ಮಾಡಪ್ಪ. ಆಶೀರ್ವಾದ ಮಾಡಮ್ಮ. ದೇವ್ರು ಒಳ್ಳೇದು ಮಾಡಲಿ. ಹೋಗ್ಬಾಪ್ಪ. ಜೇಬಲ್ಲಿ ಒಂದಷ್ಟು ದುಡ್ಡು ಕೊಡ್ತಾವ್ರೆ. ಬರ್ತೀನಪ್ಪ. ಒಳ್ಳೇದಾಗಲಿ, ಹೋಗ್ಬಾ. ಹೋಗಿ ಬರ್ತೀನಮ್ಮ, ಹೋಗಿ ಬರ್ತೀನಿ. ಕಿರಣ್, ಆಂಟಿ ಒಂದು ನೀರು ಬಾಟ್ಲು ಕೊಡಿ. ಅಖಿಲ್, ಏನು ಇಲ್ಲಿ? ಇಲ್ಲೇ ಬೆಂಗಳೂರಿಗೆ ಹೊಂಟಿದ್ದೆ. ನನಗೂ ಹಾಗೆ ಫ್ಯಾಕ್ಟ್ರಿ ಹತ್ರ ಬಿಟ್ಬಿಡು. ಹಾಂ ಸರಿ, ಬಾ. ಅಖಿಲ್ಲೇನೋ ಹೋಗ್ತಾವನೆ ಬೆಂಗಳೂರು ರೂಟಲ್ಲಿ. ಸಾಯ್ಸಾಕ್ ಒಳ್ಳೆ ಜಾಗ, ಬಂದ್ಬಿಡಿ. ಓಕೆನಾ? ಯಾರು ನೀವೆಲ್ಲ? ನನ್ನ ಹತ್ರ ಹೇಳ್ಕೊಂಬಂದಿದ್ದೀರಾ? ಏನು ಕಾವ್ಯಾಗ ಲವ್ ಮಾಡ್ತೀಯಾ? ಅವಳಿಗೆ ಮದುವೆ ಆಗ್ತೀಯಾ? ನಿನ್ನಿಂದ ನನಗೆ ಒಪ್ಕೋತಿಲ್ಲ. ನನ್ನ ಕೆನ್ನೆ ಮೇಲೆ ಬರೋ ಹೊಡೆದ್ಬಿಟ್ಲು. ಇವತ್ತು ನಿನಗೆ ಸಾಯಿಸಿ ಅವಳನ್ನ ನಾನು ಪಡ್ಕೋತೀನಿ. ಬೇಡ ಬೇಡ. ಎದ್ದೇಳೋ. ಕಾವ್ಯ ಕಾವ್ಯ ಕಾವ್ಯ, ಏನಾಯ್ತು? ಅಖಿಲ್ ಯಾರೋ ಇಬ್ರು
ಇಬ್ರು ಕಿಡ್ನಾಪ್ ಮಾಡ್ಕೊಂಡು ಏನ್ ಹೇಳ್ತಿದ್ಯಾ? ಅಖಿಲ್ನ ಇಬ್ರು ಕಿಡ್ನಾಪ್ ಮಾಡ್ಬಿಟ್ರು ಕಾವ್ಯ. ಅಖಿಲ್ಗೇನಾಯ್ತು? ಗೊತ್ತಿಲ್ಲ, ಯಾರೋ ಇಬ್ರು ಕಾರಲ್ಲಿ ಹಾಕೊಂಡು ಅಖಿಲ್ನ ಎತ್ಕೊಂಡು ಹೋಗ್ಬಿಟ್ರು, ಸಾಯಿಸಿ ಕರ್ಕೊಂಡು ಹೋಗ್ಬಿಟ್ರು ಕಾವ್ಯ. ಈ ವಿಷಯನ ಯಾರಿಗೂ ಹೇಳ್ಬೇಡ. ನೀನ್ ಹೋಗು. ಈ ವಿಷಯ ಅತ್ತೆ ಮಾವ ಗೊತ್ತಾದ್ರೆ ಅಷ್ಟೇ. ಹೋಗು ನೀನ್ ಸುಮ್ನೆ. ಯಾರೋ ನೀನು? ಯಾರೋ ಅವರು? ಎದ್ದೇಳೋ. ಯಾರೋ ನೀನು? ಯಾರೋ ನೀನು? ಏನಪ್ಪ ಇದು, ಬೇಕಿತ್ತ ನನಗಿವೆಲ್ಲ. ಯಾರೋ ನೀನು? ಇಲ್ಲಿ ಬಿದ್ದಿದ್ಯಾ? ಗುರು, ಯಾರು ಗುರು ಅದು? ನಂಗೂ ಗೊತ್ತಿಲ್ಲ ಗುರು, ಯಾರೋ ಇಬ್ರು ಹೊಡೆದ್ಬಿಟ್ಟು ಹೋದ್ರು. ಬಾ ವಿಚಾರಿಸೋಣ. ಬೇಡ ಗುರು, ಬಾ ಹೋಗ್ಬಿಡ. ನಾವು ಸುಮ್ಮನೆ ಪೊಲೀಸ್ ಕೇಸ್ ಆಗ್ಬಿಡ್ತದೆ. ಯಾಕೆ ಬೇಕು ನಮಗೆಲ್ಲ? ಅಖಿಲ್, ಅಖಿಲ್, ಎದ್ದೇಳೋ, ಎದ್ದೇಳೋ, ಎದ್ದೇಳೋ. ಎದ್ದೇಳೋ ಅಖಿಲ್. ಗೊತ್ತು, ಇದೆಲ್ಲ ನನ್ನಿಂದಾನೇ ಆಗಿದ್ದು, ಎಲ್ಲ ನನ್ನಿಂದ. ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಿನ್ ಜೊತೆ ಏನೋ ಮಾತಾಡ್ಬೇಕು. ನನ್ ಜೊತೆನಾ? ಐ ಲವ್ ಯು ಶಿವು, ಐ ಲವ್ ಯು. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ. ನಾನು ನಿಮ್ಮನ್ನು ನೋಡೋಕ್ಕಂತಾನೆ ದಿನ ಬರ್ತಿದ್ದೆ. ಶಿವು ನಮ್ಮ ಮನೇಲಿ ಮದುವೆ ಮಾಡಿಸ್ತಾ ಇದ್ದಾರೆ. ನನಗಿಷ್ಟ ಇಲ್ಲ. ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ನಿಮ್ಮನ್ನ ಬಿಟ್ಟು ಬದುಕಿರೋ ಶಕ್ತಿ ನನಗಿಲ್ಲ. ಐ ಲವ್ ಯು ಶಿವು, ಐ ಲವ್ ಯು. ಕಾವ್ಯ ಅವರೇ, ಫಸ್ಟೇ ಈ ಮಾತು ಹೇಳಿದಿದ್ರೆ ನಾನು ಈ ಸ್ಥಿತಿಗೆ ಬರ್ತಿರ್ಲಿಲ್ಲ. ಏನು ಹುಡುಗಿರ್ರಿ ನೀವು, ನಮ್ಮಂತ ಹಳ್ಳಿ ಹುಡುಗರು ಸಿಕ್ಬಿಟ್ರೆ ಸರಿಯಾಗಿ ಅಮರ್ಸ್ಬಿಡ್ತೀರಲ್ಲ. ರೀ ಕಾವ್ಯ ಅವರೇ, ಹುಡುಗಿರಾಗ ಗೊತ್ತಿಲ್ಲ, ಆದರೆ ಹುಡುಗರು ಒಂದ್ಸರಿ ಫಿಕ್ಸ್ ಆದರೆ ಮರೆಯೋ ಮಾತೇ ಇಲ್ಲ. ಸರಿ ಸರಿ ಸರಿ, ನಂಗೆ ಟೈಮ್ ಆಯಿತು, ನಾನು ಬರ್ತೀನಿ.
ಏಯ್ ಸಖತ್ತಾಗಿ ಹೊಡಿಬೇಕು ಫೋಟೋನ. ಇಲ್ಲಿ ನೋಡು ಚೆನ್ನಾಗಿದೆ ಅಲ್ಲ? ಓಕೆ ಓಕೆ, ಅಲ್ಲಿ ಹೋಗೋಣ. ನೋಡಿ ಹೋಗೋಣ. ಬಾಬಾ ಅಲ್ಲಿ ನೋಡು, ಬಾ ಇಲ್ಲಿ. ವಾವ್, ಸರಿ ಸರಿ ಸರಿ, ನೀನು ಇಲ್ಲಿ ನಿಂತ್ಕೋ ಆಯ್ತಾ, ನಾನು ಅಲ್ಲಿಂದ ಫೋಟೋ ತೆಗಿತೀನಿ. ಓಕೆ ಓಕೆ. ಸ್ವಲ್ಪ ಹಿಂದೆ ಹೋಗು, ಸ್ವಲ್ಪ ಹೋಗು, ಒಂಚೂರು ಹೋಗು. ಹಾಯ್ ಮಾಮಾ. ಏ ಚಂದು, ಏನಿಲ್ಲಿ ಬಂದೆ ಇರು. ಶಿಟ್. ಯಾರ್ಯಾರು ಬಂದ್ರಿ ಪುಟ? ಅಮ್ಮ, ಪಪ್ಪ. ಓ ಹೌದಾ. ಬಾವಾ ಅಕ್ಕ ಚೆನ್ನಾಗಿದ್ದೀರಾ? ಹ್ಞೂನಪ್ಪ. ಏ ಶಿವು, ಏನಿಲ್ಲಿ, ಯಾರು ಇವರು? ಅಕ್ಕ ಹೇಳಿದ್ನಲ್ಲ ಅಕ್ಕ, ಇವಳನ್ನೇ ಲವ್ ಮಾಡ್ತಿದ್ದೀನಿ ಅಂತ. ಇದೇ ಹುಡುಗಿನಕ್ಕ ಅವಳು. ಇವಳೇನಾ ಕಾವ್ಯ? ಹೌದು ಮಾವ. ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡಿದ್ಯಾ, ಬಿಡ್ಬೇಡ ಶಿವು. ಸರಿನಕ್ಕ, ಬನ್ರಿ ಮನೆಗೆ ಹೋಗೋಣ. ಪ್ರತಾಪ್, ನಿಮ್ಮ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡ್ಬೇಕಿತ್ತು. ನೀನೇ ಸಿಕ್ಕಿದ್ಮೇಲೆ ಇನ್ನು ಅವರೆಲ್ಲ ಯಾವ ಲೆಕ್ಕ? ಅವರೆಲ್ಲ ನನ್ನ ದುಡ್ಡು ಸಮಾನ. ನೀನು ಟೆನ್ಷನ್ ಮಾಡ್ಕೋಬೇಡ, ಅವ್ರನ್ನ ನಾನು ಎತ್ತೀನಿ. ಅವ್ರನ್ನ ಮುಗಿಸೋ ಜವಾಬ್ದಾರಿ ನಂದು, ನಾನು ನೋಡ್ಕೋತೀನಿ. ಅಷ್ಟು ಮಾಡು ಪ್ರತಾಪ್. ಹಲೋ, ಎಲ್ಲಿದೆಯಾ ಶಿವು? ಈಗ ನೀನು ಬೇಗ ಸಪ್ತಗಿರಿ ಬೆಟ್ಟ ಹತ್ರ ಬರ್ತೀಯಾ? ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ಬೇಗ ಬಾ. ಹಲೋ ರೋಹಿತ್, ಎಲ್ಲಿದ್ಯಾ? ಸರಿ, ನಮ್ಮ ಮಾಮೂಲಿ ಪ್ಲೇಸಿಗೆ ಬೇಗ ಬಾ. ಇನ್ನು ಅರ್ಧ ಗಂಟೆಲಿ ಅಲ್ಲಿರಬೇಕು, ಓಕೆನಾ? ಇದು ಹೇಳಲು ಜನ್ಮದಲ್ಲ. ಓ ಇಲ್ಲೇ ಅವಳೆ. ಏನ್ ಕಾವ್ಯ, ಬೇಗ ಬಾ ಅಂತ ಹೇಳ್ದೆ, ಏನ್ ಸಮಾಚಾರ? ಇನ್ನೊಬ್ರು ಯಾರೋ ಬರ್ತಿದ್ದಾರೆ, ಹೇಳ್ತೀನಿ ರೀ. ಯಾರು ಬರ್ತಾನೆ ಇರಿ. ಇವನು ಯಾಕೆ ಇಲ್ಲಿ ಬರ್ತಾವನೆ? ಹೇಳಿದ್ನಲ್ಲ ಇಂಪಾರ್ಟೆಂಟ್ ವ್ಯಕ್ತಿ ಅಂತ, ಇವರೇ. ಏನ್ ಕಾವ್ಯ, ಬೇಗ ಬಾ ಅಂತ ಫೋನ್ ಮಾಡಿದ್ದೆ? ನನ್ನ ಬರ್ಡೇ ಇವತ್ತು. ಹೇಯ್,
ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ತಗೋ. ಓ ಬರ್ತಡೇನಾ? ಓ ಹುಟ್ಟು ಹಬ್ಬದ ಶುಭಾಶಯ. ಥ್ಯಾಂಕ್ ಯು. ಮತ್ತೆ ಅವತ್ತು ನಾವು ಮುಂದಿನ ತಿಂಗಳು ಅಂತ ಹೇಳ್ತಿದ್ದೆ. ಅದು ಸರ್ಪ್ರೈಸ್ ಇರಲಿ ಅಂತ ಹೇಳಿರಲಿಲ್ಲ. ಇವ್ರು ಯಾರು? ಇವರು ಅದೇ ನನ್ನ ಅಣ್ಣ ಸಮಾನ ಥರ ಅಖಿಲ್ನ ಕೊಂಡ್ಬಿಟ್ರಲ್ಲೋ. ನಿಜ ಗೊತ್ತಿಲ್ಲ ಕಾವ್ಯ, ನಿಜ ನಂಗೆ ಗೊತ್ತಿಲ್ಲ. ಏನು ಹೇಳ್ತಿದ್ದೆ ಕಾವ್ಯ? ಅಖಿಲ್ ಯಾರು? ಅಖಿಲ್ ಯಾರ? ಇದೇ 15 ದಿನದ ಹಿಂದೆ ನಿಜವಾಗ್ಲೂ ಕಾವ್ಯ, ನನ್ನ ಪ್ರೀತಿ ಮೇಲಾಣೆ ನಿಮ್ಮನ್ನು ಸಾಯಿಸಿಲ್ಲ ಕಾವ್ಯ. ಹಾಗಾದ್ರೆ ನಾನು ಕಣ್ಣಾರೆ ಕಂಡಿದ್ದು ಸುಳ್ಳಾ? ಅದಕ್ಕೆ ನಿಮ್ಗಳಿಗೆ ಸುಮ್ಮನೆ ಬಿಡಬಾರ್ದು ಅಂತ ನಿಮ್ಮನ್ನ ಪ್ರೀತಿಸೋ ನಾಟಕ ಆಡಿದೆ, ಸಾಯಿಸೋಕ್ಕೂ ಪ್ರಯತ್ನ ಪಟ್ಟೆ. ಆದರೆ ನಿಜವಾಗ್ಲೂ ನಾನು ಸಾಯಿಸಿಲ್ಲ ಕಾವ್ಯ. ಸಾಯಿಸಿದ್ದು ಕೊಡೋ ಇಲ್ಲಿ. ಮಾಡೋದಲ್ಲ ಮಾಡ್ಬಿಟ್ಟು ಗೊತ್ತಿಲ್ಲ ಅಂತೀರಾ? ಎದ್ದೇಳೋ. ಬಾ ಎದ್ದೇಳು. ಕಾವ್ಯ, ಅದೇ ಕೈ ಕಾವ್ಯ, ಅದೇ ಅವತ್ತು ನೋಡಿದ್ದ ದಿನ ಗುರುತು. ಅವನೇ ಸಾಯಿಸಿದ ಕಾವ್ಯ, ಅವನೇ. ಬೇಡ ಕಾವ್ಯ, ನಮ್ಮಿಬ್ರನ್ನ ದೂರ ಮಾಡಕ್ ಸುಳ್ಳು ಹೇಳ್ತವ್ರೆ. ಇವರೇ ಪಕ್ಕ ಸಾಯಿಸಿದ್ದು. ಎದ್ದೇಳು ಮೇಲೆ. ನಿಜ ಹೇಳು, ಯಾರು ಸಾಯಿಸಿದ್ದು? ನಿಜ ಹೇಳು. ಹೇಳೋ. ನಾನೇ ಸಾಯಿಸಿದ್ದು. ಏನಿವಾಗ? ಅವಳ ಮೇಲಿದ್ದ ಪ್ರೀತಿಯಿಂದ ನಾನು ಸಾಯಿಸಿದೆ. ಅವಳು ನನಗೆ ಬಿಟ್ಟು ಬೇರೆ ಯಾರಿಗೂ ಪ್ರೀತಿಸ್ಬಾರ್ದು ಅಂತ ಸಾಯಿಸಿದೆ. ಅಖಿಲ್ ಅವ್ರ ಜೊತೆ ಇರೋದನ್ನ ನೋಡಿ ಅವನೇ ಅವಳ ಬಾಯ್ ಫ್ರೆಂಡ್ ಅಂತ ಸಾಯಿಸಿದ್ದು. ಅಯ್ಯೋ ಪಾಪಿ, ಎಂತ ಕೆಲಸ ಮಾಡ್ದ್ಯಲ್ಲೋ? ಯಾಕೋ ಹೀಗ್ ಮಾಡ್ದೆ? ಯಾಕೆ ಹಿಂಗ್ ಮಾಡ್ದೆ?
ಈ ಜಗತ್ತಿನಲ್ಲಿ ಪ್ರೀತಿ ಎಂಬುದೇ ಹೀಗೆ. ಪ್ರೀತಿಗಾಗಿ ಪ್ರಾಣನೂ ಬಿಡುತ್ತಾರೆ, ಅದರಿಂದ ಮೋಸವಾದರೆ ಪ್ರೀತಿ ಎಂಬ ಆಯುಧದಿಂದಲೇ ಸೇಡು ತೀರಿಸಿಕೊಳ್ಳುತ್ತಾರೆ. ಹೀಗೆ ಎರಡು ಮುಗ್ಧ ಜೀವಗಳು ಪ್ರೀತಿ ಎಂಬ ಅಭಿರುಚಿಗೆ ಬಿದ್ದು ಏನು ತಪ್ಪು ಮಾಡದೇ ಇದ್ದರೂ ಮೋಸದ ಪ್ರೀತಿಗೆ ನಿಜವಾದ ಪ್ರೀತಿ ಅಂತ ನಂಬಿ ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ನಮ್ಮ ಜೀವನದಲ್ಲಿ ಯಾವುದೇ ಘಟನೆ ನಡೆದರೂ ಅದನ್ನು ತಾವು ಕಣ್ಣಾರೆ ಕಂಡರೂ ಕೆಟ್ಟ ತೀರ್ಮಾನಕ್ಕೆ ಬರುವುದು ಸೂಕ್ತವಲ್ಲ. ಅದಕ್ಕೆ ಈ ಎರಡು ಜೀವಗಳೇ ಸಾಕ್ಷಿ. ಈ ನಮ್ಮ ಕಿರುಚಿತ್ರದ ಸಂದೇಶ ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡು. ಆಕ್ಷನ್. ದಿಸ್ ಈಸ್ ಎ ಟ್ಯಾಟೂ. ಇದು ಸ್ಕ್ರಿಪ್ಟನ್ನೇ ಚೇಂಜ್ ಮಾಡೋಗುತ್ತೆ. ಇಲ್ಲ ನಿನ್ನ ಪೆನ್ನ ಡೂ ಬಾ ಮುಚ್ಚ ಹೋಗೋಣ. ಅದ್ರಲ್ಲಿ ಪ್ರೀತಿ ಬೇರೆ ಬರೋದಿಲ್ಲ. ಕಟ್ ಕಟ್. ಅಯ್ಯೋ ಗುರು, ಇವತ್ತು ಯಾವ ಆಕ್ಷನ್. ಏ ಯಾಗ್ರ ಸೋಮವಾರ ಆಕ್ಷನ್. ಹಂಗೆ ಹಂಗೆ ಕೈ ನನ್ನ ಪ್ರೀತಿಗೆ ಅಣ್ಣನ ಸಮಾನ ತರ ಇರೋ ಅಖಿಲ ಕುಡಿ ಕರೆಕ್ಟ್. ಏ ಕಟ್ ಮಾಡು. ಯಾಕೋ ಓಕೆ ಡೈಲಾಗು. ಅವ್ನ ಕೈ ಕಾಲು ಮುರಿದು ಮೂಲೆ ಸೇರಿಸಿದ್ರೆ ಅವ್ನು ಮತ್ತೆ ನಿಂಗೆ ಕಾವ್ಯ ತಂಟೆಗೇನೆ ಬರಲ್ಲ. ಇರೋ ಇರೋ ನೀನು ಟೆನ್ಷನ್ ತಗೋಬೇಡ. ಮತ್ತೆ ಬಾಯ್ ಫ್ರೆಂಡ್ ಏ ಮಾಡಲ್ಲ. ಮಗ ನೆನೀರೋ ಬೇಗ. ಕುತ್ಕೊಳ್ಳಲ್ಲ. ಬಲ್ಲು ಆಕ್ಷನ್ ಕೊಡು.